ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ವಿಚಾರವಾಗಿ ಸಿಕ್ಕಾಪಟ್ಟೆ ಕಿತ್ತಾಡ್ತಿದ್ದಾರೆ. ಮೀಡಿಯಾಗಳ ಮುಂದೆ ಬಂದು ಹೇಳ್ತಾರೆ ನಮ್ಮಲ್ಲಿ ಗೊಂದಲ ಇಲ್ಲ, ಒಗ್ಗಟ್ಟಿದೆ, ಹಂಗೆ ಹಿಂಗೆ ಅಂತ ಹೇಳಿ. ಏನ್ ಅನ್ಸುತ್ತೆ ನಿಮ್ಗೆ ಇವನ್ನೆಲ್ಲ ನೋಡಿದ್ರೆ? ಇದು ಯಾವಾಗ ಎಂಡ್ ಆಗುತ್ತೆ? ಏನ್ ಕತೆ? ಈಗ ಸದನದಲ್ಲಿ ನಡೀತಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಮತ್ತು ಇವತ್ತು ಅಲ್ಲಲ್ಲಿ ಗುಂಪುಗಳಿಟ್ಕೊಂಡು ವಿಧಾನಸಭೆ ಒಳಗೆ ಒಂದೊಂದು ಗುಂಪಿನ 4-5 ಶಾಸಕರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಇನ್ನು ಇನ್ನರ್ ಅವರ ಒಂದು ಏನು ಚಟುವಟಿಕೆ ನಡೀತಾ ಇದೆ. ಡಿನ್ನರ್ನು ನಡೀತಾ ಇದೆ, ಇನ್ನರ್ನು ನಡೀತಾ ಇದೆ. ಇನ್ನರ್ ಅಂದ್ರೆ ವಿಧಾನಸಭೆಯಲ್ಲಿ ಆಯಾ ಮುಖಂಡರು, ಆಯಾ ಜನಾಂಗದವರು ಕೂಡ್ಕೊಂಡು ನಮ್ಮ ಬೆಂಬಲ ಯಾರಿಗೆ ಅನ್ನುವಂತ ಚರ್ಚೆ ಮಾಡೋದು ನೋಡಿದ್ರೆ ಬಹಳ ಗಂಭೀರವಾಗಿ ಇವತ್ತು 19ನೇ ತಾರೀಕಿನ ನಂತರ ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ರೀತಿಯಲ್ಲಿ ಒಂದು ಭಿನ್ನಮತ ಸ್ಫೋಟ ಆಗುವಂತ ಲಕ್ಷಣಗಳು ನಮಗೆ ವಿಧಾನಸಭೆಯಲ್ಲಿ ಕಾಣಿಸ್ತಾ ಇವೆ. ನಿಮ್ಗೆ ಆ ರೀತಿ ಅನ್ಸುತ್ತಾ ಪಾಟೀಲ್ರೆ? ಖಂಡಿತವಾಗಿಯೂ ಅಂತ ಮಹತ್ತರ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗೇ ಆಗುತ್ತೆ ಅಂತ ಹೇಳಿ? 100ಕ್ಕೆ 100 ಈ ಬೆಳವಣಿಗೆ ಆಗೇ ಆಗ್ತದೆ. ಸದನ 18ನೇ ತಾರೀಕು ಮುಗಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳುತ್ತದೆ, ಸ್ಫೋಟ ಆಗ್ತದೆ. ಇದು ಸರ್ಕಾರ ಇರ್ತದೋ ಅಥವಾ ಹೊಸ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ 3ನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರ ಅನ್ನೋಂತ ವಾತಾವರಣ ಮಾತ್ರ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ವಿಧಾನಸಭೆ ಒಳಗೆ ಕಾಣಿಸ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಬ್ಬರು ರಾಜಿ ಆಗುವಂತ ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಸರ್ಕಾರ ಇರ್ತದೋ ಇಲ್ಲೋ ಅನ್ನುವಂತ ಒಂದು ಅನುಮಾನ ವ್ಯಕ್ತಪಡಿಸಿದ್ರೆ ನೀವು, ಈ ಸರ್ಕಾರ ಇರಲ್ಲ ಅಂತಂದ್ರೆ ಬೇರೆ ಯಾವ ಸರ್ಕಾರ ಬರೋದಕ್ಕೆ ಅವಕಾಶ ಇದೆ? ಇದ್ರ ಬಗ್ಗೆ ಏನಾದ್ರೂ ತಾವು ಆಲೋಚನೆ ಮಾಡಿದೀರಾ? ಇಲ್ಲ, ಈಗ ಆಪ್ಷನ್ ಇಲ್ಲ ಅವರಿಗೆ. ಕಾಂಗ್ರೆಸ್ಗೆ ಬೆಂಬಲ ಕೊಡೋರು ಯಾರು ಇಲ್ಲ, ಅಥವಾ ಕಾಂಗ್ರೆಸ್ನ ಗುಂಪಿಗೆ ಬೆಂಬಲ ಕೊಡೋ ಬಿಜೆಪಿನೂ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಕೇಂದ್ರ ಹೈಕಮಾಂಡ್ ಈಗಾಗಲೇ ನಿರ್ಣಯ ಮಾಡಿದಂತೆ ಅನೇಕ ಬಿಜೆಪಿ ಶಾಸಕರು, ಅನೇಕ ಪಕ್ಷದ ಹಿರಿಯ ನಾಯಕರು ಇವತ್ತು 2-3 ದಿವಸದಿಂದ ನನ್ನ ಜೊತೆಗೆ ಮಾತನಾಡಾಗ ಹೇಳ್ತಾ ಇದ್ದಾರೆ. ಕೇಂದ್ರದ ಸ್ಪಷ್ಟ ಬಿಜೆಪಿ ನಿಲುವಿದೆ. ಯಾವುದೇ ಗುಂಪು ಸ್ಫೋಟ ಆದ್ರೂ ಸಹ ಆ ಗುಂಪಿನ ಜೊತೆಗೆ ಸರ್ಕಾರ ಮಾಡುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಬಿಜೆಪಿ ನಿಲುವಿರುವುದರಿಂದ ಒಂದು ಕಾಂಗ್ರೆಸ್ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅಥವಾ ಮುಂದುವರಿಸಿದ್ರೆ ಅದರ ಪರಿಣಾಮ ಏನಾಗ್ತದೆ ಅನ್ನೋದು ಈಗಲೇ ಹೇಳಿಕ್ಕಾಗುದಿಲ್ಲ. ಬಸನಗೌಡ್ರೆ, ನಿಮ್ಮ ಅನುಭವದಿಂದ ನಾನು ನೇರವಾದಂತ ಪ್ರಶ್ನೆ ಕೇಳ್ತೀನಿ ನಿಮಗೆ. ಇಂತ ಹಲವು ರಾಜಕೀಯ ಪಟ್ಟುಗಳನ್ನ ನೀವು ಕಂಡಿದ್ದೀರಿ, ಬಲ್ಲಿದ್ದೀರಿ. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವ್ರು ನೀವು. ಈಗ ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಪಾಟೀಲ್ರೆ? ನೋಡಿ, ಅವರು ಏನಾಗಿದೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರ ಒಂದು ಮನೋಸ್ಥಿತಿ ನೋಡಿದ್ರೆ ಅವರು ಗೊಂದಲದಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಕಳ್ಕೊಂಡ್ರೆ ಹೇಗೆ ಅನ್ನುವಂತ ಚಿಂತನೆ ಕೆಲವೊಂದು ಶಾಸಕರು ಮಾಡ್ತಾ ಇದ್ದಾರೆ. ಕೆಲವೊಂದು ಶಾಸಕರು ಹಠ ಹಿಡಿದು ಡಿ ಕೆ ಶಿವಕುಮಾರ್ ಆಗಲೇಬೇಕನ್ನುವಂತ ಒಂದು ಗುಂಪಿದೆ. ಆದ್ರೆ ಎಲ್ಲರಿಗೂ ಒಂದು ಭಯ ಇದೆ, ಯಾರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನುವಂತ ಭಯದಿಂದ ಮಾತ್ರ ಒಳ ಒಂದು ರಾಜಕೀಯ ಜೋರಾಗಿದೆ. ಸೊ ಈ ಕಾಂಗ್ರೆಸ್ ನಲ್ಲಿರುವಂತವರು ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅಂದ್ರೆ ಬೇರೆ ಪಾರ್ಟಿಗಳಿಗೆ ಹೋದ್ರೆ ನಮಗೆ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅವರು ಖಾತ್ರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಹಾಗಿದ್ರೆ ಬಿಜೆಪಿ ಜೆಡಿಎಸ್ಗೆ ಇನ್ಕ್ಲೂಡಿಂಗ್ ನಿಮ್ಮನ್ನು ಸೇರಿಸಿ ಏನು ಭವಿಷ್ಯ ಇಲ್ಲ ಅಂತ ಲೆಕ್ಕನ ಹೇಗೆ? ನೋಡಿ, ಈಗ ಬಿಜೆಪಿದಿಂದ ಯಾರು ಒಡೆದು ಹೋಗಂತವ್ರಿಲ್ಲ, ಜೆಡಿಎಸ್ ನಿಂದ ಒಡೆದು ಹೋಗಂತವ್ರಿಲ್ಲ. ಮತ್ತು ಬಿಜೆಪಿ ಯಾವುದೇ ಪರಿಸ್ಥಿತಿಯಲ್ಲೂ ಈ ಒಂದು ಯಾವುದೇ ಗುಂಪು ಹೊಡೆದು ಬರಲಿ, ಸಿದ್ದರಾಮಯ್ಯ ಗುಂಪು ಹೊಡೆದು ಬರಲಿ ಅಥವಾ ಡಿ ಕೆ ಶಿವಕುಮಾರ್ ಬರಲಿ, ಬಿಜೆಪಿ ಮಾತ್ರ ಬೆಂಬಲ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಕೇಂದ್ರ ಹೈಕಮಾಂಡ್ ನಿರ್ಣಯ ತಗೊಂಡಿದ್ರಿಂದ ಅವರು ಏನೇ ಗಲಾಟೆ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿನೇ ಗಲಾಟೆ ಮಾಡ್ತಾರೆ. ಹೊರಗೆ ಬಂದು ಸರ್ಕಾರ ರಚನೆ ಮಾಡುವಂತ ತಾಕತ್ತು ಎರಡೂ ಗುಂಪಿಗೂ ಇಲ್ಲ ಅಂತ ಹೇಳಿ ಇವತ್ತು ಅವರ ನಡವಳಿಕೆ ನೋಡಿದ್ರೆ ಏನಾದ್ರೂ ಮಾಡಿ ಶಾಸಕರ ಸಂಖ್ಯಾಬಲ ಹೆಚ್ಚು ಮಾಡಿಕೊಂಡು ದಿಲ್ಲಿಯಲ್ಲಿ ಪರೇಡ್ ಮಾಡಬೇಕು ಅನ್ನೋದು ಬಿಟ್ರೆ ಅವ್ರಿಗೆ ಮತ್ತೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಒಂದು ವಿಶ್ವಾಸ ಇರಲಾರ್ದಕ್ಕನೆ ಅವರು ಆಂತರಿಕವಾಗಿನೇ ತಮ್ಮ ಶಾಸಕರ ಸಂಖ್ಯಾಬಲ ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಬಾಹ್ಯ ಬೆಂಬಲ ಯಾರ್ದು ಸಿಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ವಿಚಾರವಾಗಿ ಸಿಕ್ಕಾಪಟ್ಟೆ ಕಿತ್ತಾಡ್ತಿದ್ದಾರೆ.
ಮೀಡಿಯಾಗಳ ಮುಂದೆ ಬಂದು ಹೇಳ್ತಾರೆ ನಮ್ಮಲ್ಲಿ ಗೊಂದಲ ಇಲ್ಲ, ಒಗ್ಗಟ್ಟಿದೆ, ಹಂಗೆ ಹಿಂಗೆ ಅಂತ ಹೇಳಿ. ಏನ್ ಅನ್ಸುತ್ತೆ ನಿಮಗೆ ಇವನ್ನೆಲ್ಲ ನೋಡಿದ್ರೆ? ಇದು ಯಾವಾಗ ಎಂಡ್ ಆಗುತ್ತೆ? ಏನ್ ಕತೆ? ಈಗ ಸದನದಲ್ಲಿ ನಡೀತಿರುವಂತದ್ದು ನಾವು ನೋಡ್ತಾ ಇದ್ದೀವಿ. ನಿನ್ನೆ ಮತ್ತು ಇವತ್ತು ಅಲ್ಲಲ್ಲಿ ಗುಂಪುಗಳಿಟ್ಕೊಂಡು ವಿಧಾನಸಭೆ ಒಳಗೆ ಒಂದೊಂದು ಗುಂಪಿನ 4-5 ಶಾಸಕರು ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋದು. ಇನ್ನು ಇನ್ನರ್ ಅವರ ಒಂದು ಏನು ಚಟುವಟಿಕೆ ನಡೀತಾ ಇದೆ. ಡಿನ್ನರ್ನು ನಡೀತಾ ಇದೆ, ಇನ್ನರ್ನು ನಡೀತಾ ಇದೆ. ಇನ್ನರ್ ಅಂದ್ರೆ ವಿಧಾನಸಭೆಯಲ್ಲಿ ಆಯಾ ಮುಖಂಡರು, ಆಯಾ ಜನಾಂಗದವರು ಕೂಡ್ಕೊಂಡು ನಮ್ಮ ಬೆಂಬಲ ಯಾರಿಗೆ ಅನ್ನುವಂತ ಚರ್ಚೆ ಮಾಡೋದು ನೋಡಿದ್ರೆ ಬಹಳ ಗಂಭೀರವಾಗಿ ಇವತ್ತು 19ನೇ ತಾರೀಕಿನ ನಂತರ ಕರ್ನಾಟಕದಲ್ಲಿ ಏನೋ ಒಂದು ದೊಡ್ಡ ರೀತಿಯಲ್ಲಿ ಒಂದು ಭಿನ್ನಮತ ಸ್ಫೋಟ ಆಗುವಂತ ಲಕ್ಷಣಗಳು ನಮಗೆ ವಿಧಾನಸಭೆಯಲ್ಲಿ ಕಾಣಿಸ್ತಾ ಇವೆ. ನಿಮ್ಗೆ ಆ ರೀತಿ ಅನ್ಸುತ್ತಾ ಪಾಟೀಲ್ರೆ? ಖಂಡಿತವಾಗಿಯೂ ಅಂತ ಮಹತ್ತರ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಆಗೇ ಆಗುತ್ತೆ ಅಂತ ಹೇಳಿ? 100ಕ್ಕೆ 100 ಈ ಬೆಳವಣಿಗೆ ಆಗೇ ಆಗ್ತದೆ. ಸದನ 18ನೇ ತಾರೀಕು ಮುಗಿದ ತಕ್ಷಣ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೇಳ್ತದೆ, ಸ್ಫೋಟ ಆಗ್ತದೆ. ಇದು ಸರ್ಕಾರ ಇರ್ತದೋ ಅಥವಾ ಹೊಸ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗ್ತಾರೋ ಅಥವಾ 3ನೇ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರ ಅನ್ನುವಂತ ವಾತಾವರಣ ಮಾತ್ರ ಬೆಳಗಾವಿ ಅಧಿವೇಶನದಲ್ಲಿ ಸ್ಪಷ್ಟವಾಗಿ ವಿಧಾನಸಭೆ ಒಳಗೆ ಕಾಣಿಸ್ತಾ ಇದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರಿಬ್ಬರು ರಾಜಿ ಆಗುವಂತ ಯಾವುದೇ ರೀತಿ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಸರ್ಕಾರ ಇರ್ತದೋ ಇಲ್ಲೋ ಅನ್ನುವಂತ ಒಂದು ಅನುಮಾನ ವ್ಯಕ್ತಪಡಿಸಿದ್ರಿ ನೀವು. ಈ ಸರ್ಕಾರ ಇರಲ್ಲ ಅಂತಂದ್ರೆ ಬೇರೆ ಯಾವ ಸರ್ಕಾರ ಬರೋದಕ್ಕೆ ಅವಕಾಶ ಇದೆ? ಇದ್ರ ಬಗ್ಗೆ ಏನಾದ್ರೂ ತಾವು ಆಲೋಚನೆ ಮಾಡಿದೀರಾ? ಇಲ್ಲ, ಈಗ ಆಪ್ಷನ್ ಇಲ್ಲ ಅವರಿಗೆ. ಕಾಂಗ್ರೆಸ್ಗೆ ಬೆಂಬಲ ಕೊಡೋರು ಯಾರು ಇಲ್ಲ, ಅಥವಾ ಕಾಂಗ್ರೆಸ್ನ ಗುಂಪಿಗೆ ಬೆಂಬಲ ಕೊಡೋ ಬಿಜೆಪಿನೂ ಕೊಡುವುದಿಲ್ಲ ಅಂತ ಸ್ಪಷ್ಟವಾಗಿ ಕೇಂದ್ರ ಹೈಕಮಾಂಡ್ ಈಗಾಗಲೇ ನಿರ್ಣಯ ಮಾಡಿದಂತೆ ಅನೇಕ ಬಿಜೆಪಿ ಶಾಸಕರು, ಅನೇಕ ಪಕ್ಷದ ಹಿರಿಯ ನಾಯಕರು ಇವತ್ತು 2-3 ದಿವಸದಿಂದ ನನ್ನ ಜೊತೆಗೆ ಮಾತನಾಡುವಾಗ ಹೇಳ್ತಾ ಇದ್ದಾರೆ. ಕೇಂದ್ರದ ಸ್ಪಷ್ಟ ಬಿಜೆಪಿ ನಿಲುವಿದೆ. ಯಾವುದೇ ಗುಂಪು ಸ್ಫೋಟ ಆದ್ರೂ ಸಹ ಆ ಗುಂಪಿನ ಜೊತೆಗೆ ಸರ್ಕಾರ ಮಾಡುವುದಿಲ್ಲ ಅನ್ನೋದು ಸ್ಪಷ್ಟವಾಗಿ ಬಿಜೆಪಿ ನಿಲುವಿರುವುದರಿಂದ ಒಂದು ಕಾಂಗ್ರೆಸ್ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅಥವಾ ಮುಂದುವರೆಸಿದ್ರೆ ಅದರ ಪರಿಣಾಮ ಏನಾಗ್ತದೆ ಅನ್ನೋದು ಈಗಲೇ ಹೇಳಲಿಕ್ಕಾಗುದಿಲ್ಲ. ಬಸನಗೌಡ್ರೆ, ನಿಮ್ಮ ಅನುಭವದಿಂದ ನಾನೊಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ ನಿಮಗೆ. ಇಂತ ಹಲವು ರಾಜಕೀಯ ಪಟ್ಟುಗಳನ್ನ ನೀವು ಕಂಡಿದ್ದೀರಿ, ಬಲ್ಲಿದ್ದೀರಿ. ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಂಥವ್ರು ನೀವು. ಈಗ ರಾಜ್ಯದಲ್ಲಿ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀರಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಪಾಟೀಲ್ರೆ? ನೋಡಿ, ಅವರು ಏನಾಗಿದೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರ ಒಂದು ಮನೋಸ್ಥಿತಿ ನೋಡಿದ್ರೆ ಅವರು ಗೊಂದಲದಲ್ಲೇ ಕಾಂಗ್ರೆಸ್ನ ಶಾಸಕರಿದ್ದಾರೆ. ಸಿದ್ದರಾಮಯ್ಯನವರು ಕಳ್ಕೊಂಡ್ರೆ ಹೇಗೆ ಅನ್ನುವಂತ ಚಿಂತನೆ ಕೆಲವೊಂದು ಶಾಸಕರು ಮಾಡ್ತಾ ಇದ್ದಾರೆ. ಕೆಲವೊಂದು ಶಾಸಕರು ಹಠ ಹಿಡಿದು ಡಿ.ಕೆ. ಶಿವಕುಮಾರ್ ಆಗಲೇಬೇಕನ್ನುವಂತ ಒಂದು ಗುಂಪಿದೆ. ಆದ್ರೆ ಎಲ್ಲರಿಗೂ ಒಂದು ಭಯ ಇದೆ, ಯಾರು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗುವುದ್ರೆ ನಮ್ಮ ಭವಿಷ್ಯ ಇಲ್ಲ ಅನ್ನುವಂತ ಭಯದಿಂದ ಮಾತ್ರ ಒಳ ಒಂದು ರಾಜಕೀಯ ಜೋರಾಗಿದೆ. ಸೊ ಈ ಕಾಂಗ್ರೆಸ್ ನಲ್ಲಿರುವಂತವರು ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ದಾರೆ. ಅಂದ್ರೆ ಬೇರೆ ಪಾರ್ಟಿಗಳಿಗೆ ಹೋದ್ರೆ ನಮಗ್ ಭವಿಷ್ಯ ಇಲ್ಲ ಅನ್ನುವಂಥದ್ದನ್ನ ಈಗಾಗಲೇ ಅವರು ಖಾತ್ರಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಹಾಗಿದ್ರೆ ಬಿಜೆಪಿ ಜೆಡಿಎಸ್ಗೆ ಇನ್ಕ್ಲೂಡಿಂಗ್ ನಿಮ್ಮನ್ನು ಸೇರಿಸಿ ಏನು ಭವಿಷ್ಯ ಇಲ್ಲ ಅಂತ ಲೆಕ್ಕನ ಹೇಗೆ? ನೋಡಿ, ಈಗ ಬಿಜೆಪಿದಿಂದ ಯಾರು ಒಡೆದು ಹೋಗಂತವ್ರಿಲ್ಲ, ಜೆಡಿಎಸ್ ನಿಂದ ಒಡೆದು ಹೋಗಂತವ್ರಿಲ್ಲ. ಮತ್ತು ಬಿಜೆಪಿ ಯಾವುದೇ ಪರಿಸ್ಥಿತಿಯಲ್ಲೂ ಈ ಒಂದು ಯಾವುದೇ ಗುಂಪು ಹೊಡೆದು ಬರಲಿ, ಸಿದ್ದರಾಮಯ್ಯ ಗುಂಪು ಹೊಡೆದು ಬರಲಿ ಅಥವಾ ಡಿ.ಕೆ. ಶಿವಕುಮಾರ್ ಬರಲಿ, ಬಿಜೆಪಿ ಮಾತ್ರ ಬೆಂಬಲ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ಕೇಂದ್ರ ಹೈಕಮಾಂಡ್ ನಿರ್ಣಯ ತಗೊಂಡಿದ್ರಿಂದ ಅವ್ರು ಏನೇ ಗಲಾಟೆ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿನೇ ಗಲಾಟೆ ಮಾಡ್ತಾರೆ. ಹೊರಗೆ ಬಂದು ಸರ್ಕಾರ ರಚನೆ ಮಾಡುವಂತ ತಾಕತ್ತು ಎರಡೂ ಗುಂಪಿಗೂ ಇಲ್ಲ ಅಂತ ಹೇಳಿ ಇವತ್ತು ಅವರ ನಡವಳಿಕೆ ನೋಡಿದ್ರೆ ಏನಾದ್ರೂ ಮಾಡಿ ಶಾಸಕರ ಸಂಖ್ಯಾಬಲ ಹೆಚ್ಚು ಮಾಡಿಕೊಂಡು ದಿಲ್ಲಿಯಲ್ಲಿ ಪರೇಡ್ ಮಾಡಬೇಕು ಅನ್ನೋದು ಬಿಟ್ರೆ ಅವ್ರಿಗೆ ಮತ್ತೊಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ರೀತಿಯ ಒಂದು ವಿಶ್ವಾಸ ಇರಲಾರ್ದಕ್ಕನೆ ಅವರು ಆಂತರಿಕವಾಗಿನೇ ತಮ್ಮ ಶಾಸಕರ ಸಂಖ್ಯಾಬಲ ಹೆಚ್ಚು ಮಾಡಿಕೊಳ್ಳೋ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಅವ್ರಿಗೆ ಬಾಹ್ಯ ಬೆಂಬಲ ಯಾರ್ದು ಸಿಗ್ತಾ ಇಲ್ಲ ಅನ್ನೋಂಥದ್ದು ಬಹಳ ಸ್ಪಷ್ಟ.